ಇತ್ತ ವಿಶ್ರಾಂತಿಗೆ ಕೇಳಕ್ಕೆ ಸಿದ್ದು. ಸಂಪುಟ ವಿಸ್ತರಣೆ ನಿಗೂಢ ನಡೆ. ಮಾಜಿ ಸಿಎಂ ಮೇಲೆ ಡಿಕೆ ಆಪ್ತರ ಕಣ್ಣು. ಅಂದು ಶಾಂತಿವನದಲ್ಲಿ ಮೈತ್ರಿ ಭವಿಷ್ಯ, ಎಂದು ಸಿಎಂ ಡಿಕೆಶಿಗೆ ಟೆನ್ಷನ್. ವಿಶ್ರಾಂತಿ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಸ್ಟಿಲ್ ಪವರ್ಫುಲ್. ಇನ್ನೂ ಕೂಡ ಗಟ್ಟಿ ನಾಯಕತ್ವ ಅನ್ನುವಂಥದ್ದಿದೆ. ಅಧಿಕಾರದಿಂದ ಕೆಳಗಿಳಿದಿದ್ದರೂ ಕೂಡ ಅವರು ಪೂರ್ಣ ಮನಸ್ಸಿನಿಂದಲೇ ಬಿಟ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲೂ ರೆಬಲ್ ಆಗಿಲ್ಲ. ಅವರ ಬೆಂಬಲಿಗರು ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಅಸಮಾಧಾನವನ್ನ ತೋರಿಸ್ತಾ ಇಲ್ಲ. ಆದರೆ ಅವರು ಈಗ ಕೇರಳಂಗೆ ಹೋಗ್ತಾ ಇರುವಂತಹ ಹಿನ್ನೆಲೆ ಸಹಜವಾಗಿ ಒಂದು ಕುತೂಹಲ ರಾಜ್ಯ ರಾಜಕಾರಣದಲ್ಲಿ. ಅತ್ತ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ, ಇತ್ತ ಕೇರಳಂಗೆ ಸಿದ್ದರಾಮಯ್ಯ. ಸಂಪುಟ ವಿಸ್ತರಣೆ ಹೊತ್ತಲ್ಲೇ ವಿಶ್ರಾಂತಿಗೆ ತೆರಳಿರುವಂತದ್ದು ಸಿದ್ದರಾಮಯ್ಯ ಅವರು. ಈ ಹಿಂದೆ ಶಾಂತಿವನಕ್ಕೆ ಹೋದಾಗ ರಾಜ್ಯ ರಾಜಕೀಯದಲ್ಲಿ ಉಂಟಾಗಿದ್ದಂತ ಅಶಾಂತಿಯನ್ನ ನೋಡಿದ್ರೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ಬಿಟ್ಟಿದ್ವು ಆ ಸಂದರ್ಭದಲ್ಲಿ ಅಂತ. ಈ ಟೈಮ್ನು ಅದೇ ರೀತಿಯ ಕಂಪೇರ್ ಮಾಡ್ಬೇಕಾ? ಆಗಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಇದ್ದಿದ್ದು ಮೈತ್ರಿಯ ಸರ್ಕಾರ. ಬಟ್ ಇವಾಗ ಸಿದ್ದರಾಮಯ್ಯನವರೇ ಬಿಟ್ಕೊಟ್ಟಿದ್ದಾರೆ ಅಧಿಕಾರವನ್ನ. ಬಟ್ ಆ ರೀತಿಯಾಗಿ ಏನಾದ್ರೂ ಬೆಳವಣಿಗೆ ಆಗ್ಬಿಡುತ್ತಾ ಅನ್ನುವಂಥದ್ದು ಕುತೂಹಲ ಅಷ್ಟೇ. ಕಾಂಗ್ರೆಸ್ ವಲಯದಲ್ಲಿ ಸಹಜವಾದಂತ ಒಂದು ಕುತೂಹಲ ಇದೆ. ಪದತ್ಯಾಗದ ಬಳಿಕ ವಿಶ್ರಾಂತಿ ಮೂಡ್ನಲ್ಲಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆಕ್ಚುಲಿ ಅವರು ಪದತ್ಯಾಗ ಮಾಡಿದ ಬಳಿಕನೂ ಕೂಡ ಯಾರೇ ಏನೇ ಮಾತನಾಡಿಸಿದ್ರು ಸ್ವಲ್ಪ ಮೌನವಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ಯಾವುದಕ್ಕೂ ಸರಿಯಾದಂತ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಯಾರು ಏನೇ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲೂ ಹೈಕಮಾಂಡ್ ಕೇಳ್ಕೊಳ್ಳಿ ಅನ್ನೋರು, ಇಲ್ಲ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಈಗ ವಿಶ್ರಾಂತಿಗೆ ತೆರಳಿರುವಂತಹ ಸಂದರ್ಭದಲ್ಲಿ ಸಹಜವಾದಂತ ಒಂದು ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಇರುತ್ತಲ್ಲ. ಅವರ ಪ್ರವಾಸದ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ತರ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನೆರಡು ದಿನ ಕೇರಳಂನಲ್ಲಿರ್ತಾರೆ ಸಿದ್ದರಾಮಯ್ಯನವರು. ಧರ್ಮಸ್ಥಳ ಶಾಂತಿವನದ ಬಳಿಕ ಚರ್ಚೆಗೆ ಗ್ರಾಸವಾಗಿರುವಂತ ಪ್ರವಾಸ. ವಿಶ್ರಾಂತಿಯೋ ಅಥವಾ ರಾಜಕೀಯ ಸಮಾಲೋಚನೆನೋ ಅನ್ನುವಂತ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರ ನಡೆಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸ್ವಲ್ಪ ಪುಕ ಅಂತ ಇರುತ್ತೆ. ಆದ್ರೆ ಅಂತಹ ಒಂದು ದೊಡ್ಡ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಅಥವಾ ಏನೋ ಮಾಡ್ಬಿಡೋಣ, ಮಾಸ್ಟರ್ ಪ್ಲಾನ್ ಮಾಡ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂತ ಏನು ಅನ್ಸಲ್ಲ ಸದ್ಯಕ್ಕೆ ಹೋಗಿರುವಂತ ಒಂದು ಪ್ರವಾಸವನ್ನ ಗಮನಿಸೋದಾದ್ರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಸಹಜವಾಗಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದ ಬಳಿಕ ಸಾಕಷ್ಟು ದಿನಗಳಿಂದ ಮೌನವಾಗೇ ಇದ್ದಾರೆ. ಅವರ ಆಪ್ತರು ಯಾರೇ ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಕೇಳಿ, ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿ ಅನ್ನುವಂಥ ಉತ್ತರಗಳು ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ವಿಶ್ರಾಂತಿಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಈ ಹಿಂದಿನ ಶಾಂತಿವನದ ರೀತಿಯಲ್ಲೇ ಈಗ ಕಂಪೇರ್ ಮಾಡ್ಬೇಕಾ, ಇಲ್ಲ ಇದೊಂದು ಜಸ್ಟ್ ಒಂದು ರೆಸ್ಟ್ ಅಂತ ಅನ್ಕೊಳ್ಬೇಕಾ? ಗುರುರಾಜ್, ಆ ರೀತಿಯ ಚರ್ಚೆಗಳು ಕೂಡ ಈಗ ಸದ್ಯಕ್ಕೆ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ತಮ್ಮದೇ ಸರ್ಕಾರವನ್ನ ಅಥವಾ ತಮ್ಮದೇ ಸರ್ಕಾರದಲ್ಲಿರುವಂತಹ ಸಿಎಂ ಅವರನ್ನ ಒಂದಿಷ್ಟು ಬದಲಾವಣೆ ಮಾಡುವಂಥದ್ದು ಅಥವಾ ಅವರಿಗೆ ವ್ಯತಿರಿಕ್ತವಾಗಿ ಕೆಲಸ ಮಾಡುವಂತ ಕೆಲಸಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೈ ಹಾಕೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ ಸಂಪುಟ ವಿಸ್ತರಣೆ. ಇಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ತನ್ನ ಆಪ್ತರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಅದಕ್ಕೇನಾದ್ರೂ ಒಂದಿಷ್ಟು ಪ್ರಯತ್ನಗಳನ್ನ ಪಡಬಹುದಾ ಅನ್ನುವಂಥ ಚರ್ಚೆಗಳಿದೆ. ಹೊರತಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕೇರಳ ಪ್ರವಾಸ ಇದೆಯಲ್ಲ, ಇದು ಕೇವಲ ಅವರ ವಿಶ್ರಾಂತಿಯ ಪ್ರವಾಸ ಅಂತಲೇ ಚರ್ಚಿತ ಆಗ್ತದೆ. ಜೊತೆಗೆ ಇದನ್ನ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಆಪ್ತೋಳಿಯು ಕೂಡ ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡಿದೆ. ಆದ್ರೆ ಸಿದ್ದರಾಮಯ್ಯನವರ ಜೊತೆಗೆ ಅವರ ಆಪ್ತರು ಕೂಡ ತೆರಳಿರುವಂತ ಕಾರಣಕ್ಕಾಗಿ ಒಂದಿಷ್ಟು ಸಮಾಲೋಚನೆಯನ್ನ ಮಾಡ್ತಾರೆ. ಮುಂದಿನ ನಡೆ ಯಾವ ರೀತಿ ಆಗಿರಬೇಕು, ಜೊತೆಗೆ ಅವರಿಗೆ ಕೊಟ್ಟಿರ್ತಕ್ಕಂತಹ ದೆಹಲಿ ಮಟ್ಟದ ಜವಾಬ್ದಾರಿ ಮೂಲಕವಾಗಿ ತನ್ನ ಆಪ್ತರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬಹುದು, ಅವರಿಗೆ ಯಾವ ರೀತಿಯಾಗಿ ಭವಿಷ್ಯವನ್ನು ಕಂಡುಕೊಳ್ಬಹುದು, ಈ ರೀತಿಯ ಒಂದಿಷ್ಟು ಚರ್ಚೆಗಳನ್ನ ಸಹಜವಾಗಿ ಮಾಡೇ ಮಾಡ್ತಾರೆ. ಕೆ ಜೆ ಜಾರ್ಜ್ ಮತ್ತು ಮಹದೇವಪ್ಪನವರು ಕೂಡ ಅಲ್ಲಿ ಇರುವಂತ ಕಾರಣಕ್ಕಾಗಿ ಅವರೊಂದಿಗೆ ಚರ್ಚೆಗಳನ್ನ ಮಾಡ್ತಾರೆ. ಮಹದೇವಪ್ಪನವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅವರು ಅವರ ಒಂದು ಇಚ್ಛೆಯನ್ನ ಸಿದ್ದರಾಮಯ್ಯನವರ ಬಳಿ ಚರ್ಚೆಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥ ಸಲಹೆಗಳನ್ನ ಪಡ್ಕೊಳ್ತಾರೆ. ಇದು ಕೇವಲ ಸಿದ್ದರಾಮಯ್ಯನವರ ವಿಶ್ರಾಂತಿ ಪ್ರವಾಸವಾಗಿದೆ, ಹೊರತಾಗಿ ಯಾವುದೇ ರೀತಿಯ ರಾಜಕೀಯ ತಂತ್ರಗಾರಿಕೆ ಪ್ರವಾಸ ಆಗಿಲ್ಲ. ಆದ್ರೆ ಅಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಚರ್ಚೆಗಳನ್ನಂತೂ ಸಹಜವಾಗಿ ಮಾಡ್ತಾರೆ. ಅವರ ಕೂಡ ಅವ್ರ ಜೊತೆ ಇರುವಂತ ಕಾರಣಕ್ಕಾಗಿ ಅವರ ಆಪ್ತರನ್ನ ಮತ್ತು ಅವರಿಗೆ ಇರುವಂತ ಬೆಂಬಲಿಗರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬಹುದು, ಅವರ ಭವಿಷ್ಯವನ್ನು ಯಾವ ರೀತಿಯಾಗಿ ಪಕ್ಷದಲ್ಲಿ ಕಂಡುಕೊಳ್ಬಹುದು, ಈ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಇದೆಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆಯನ್ನು ಮಾಡಬಹುದೇ ವಿನ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವ್ಯತಿರಿಕ್ತ ಆಗುವ ರೀತಿಯಲ್ಲಿ ಸಿದ್ದರಾಮಯ್ಯ ನಡ್ಕೊಳ್ಳುವಂತ ಸಾಧ್ಯತೆಯೇ ಇಲ್ಲ. ಇದು ಆಕ್ಚುಲಿ ಆ ರೀತಿಯಾಗಿ ಏನಾದ್ರೂ ಆಗಂಗಿದ್ರೆ ಅವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲೇ ಒಂದು 4 ದಿನ ಅಲ್ಲಿ ಕೂತಿದ್ರೆ ರಾಜ್ಯ ರಾಜಕೀಯದಲ್ಲಿ ಏನೋ ಆಗ್ತಾ ಇದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಒಂದು ಕುತೂಹಲ ಆಗ್ಬಿಟ್ಟಿರೋದು. ಆಕ್ಚುಲಿ ಹೈಕಮಾಂಡ್ ಹೇಳ್ತಿದ್ದಂಗೆ ಒಪ್ಕೊಂಡ್ ಬಂದ್ಬಿಟ್ಟಿದ್ರು. ಅದರಲ್ಲೇ ಗೊತ್ತಾಗ್ತಾ ಇದೆ
ಪಕ್ಷಕ್ಕೆ ನಾನು ದ್ರೋಹ ಬಗೆಬಾರದು, ಇಷ್ಟು ದಿನ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ನೀಟ್ ಪ್ಲಾನ್ ಅನ್ನು ಮಾಡಿಕೊಂಡೇ ಬಂದಿದ್ದು. ನಿಶ್ಚಿತವಾಗಿ ಪೃಥ್ವಿರಾಜ್, ಇದನ್ನ ನಾವು ಅದೇ ರೀತಿಯಾಗಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಎಲ್ಲಾದ್ರೂ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊಂಡ್ ಬಿಡ್ತಾರಾ ಅನ್ನುವಂತ ರೀತಿಯಲ್ಲಿ ಅವ್ರಿಗೂ ಕೂಡ ಆತಂಕ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಸಿದ್ದರಾಮಯ್ಯ ಕೊಟ್ಟಿರಲಿಲ್ಲ. ಜೊತೆಗೆ ಸಲೀಸಾಗಿ ಈ ಒಂದು ಅಧಿಕಾರ ಹಂಚಿಕೆಯೂ ಕೂಡ ಆಗಿದೆ. ಈಗ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಆಪ್ತರನ್ನ ಸೇರಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೆ ಒತ್ತಡವೂ ಕೂಡ ಇದೆ. ಅವರ ಆಪ್ತ ಶಾಸಕರು ಅವರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆ ರೀತಿಯ ಒತ್ತಡಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಸಲಹೆಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೊಡಬಹುದು, ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಕೊಡಬಹುದು. ಇಂಥವರನ್ನ ನೇಮಕ ಮಾಡಿ ಅನ್ನುವಂತ ಒಂದು ಸಲಹೆಯನ್ನ, ಆ ಒಂದು ಸಲಹೆಗೆ ಸಂಬಂಧಪಟ್ಟಂತೆ ಈ ಒಂದು ಕೇರಳ ಪ್ರವಾಸದಲ್ಲಿ ಸಮಾಲೋಚನೆಗಳನ್ನ ಅವರ ಆಪ್ತರೊಂದಿಗೆ ಅದು ಒಂದ್ ರೀತಿಯಾಗಿ ಸಲಹೆ. ಮತ್ತೊಂದ್ ಕಡೆ ಹೋಗಿ ಬಂದು ಸಿದ್ದರಾಮಯ್ಯನವ್ರ ಮೇಲೆ ಸಾಕಷ್ಟು ಜನ ಬೆಂಬಲಿಗರು ಬಂದು ಶಾಸಕರು ಒತ್ತಡವನ್ನ ಹಾಕೋದು, ಅವ್ರ ಮನೆ ಮುಂದೆ ಪ್ರತಿಭಟನೆ ಹಾಕೋದು, ಇದರಿಂದಲೂ ಸ್ವಲ್ಪ ದೂರ ಇರೋಣ ಅನ್ನುವಂತ ಕ್ಯಾಲ್ಕುಲೇಷನ್ ಇದೆಯಾ ಪೃಥ್ವಿ? ಈ ರೀತಿಯಾಗಿಯೂ ಕೂಡ ಸಿದ್ದರಾಮಯ್ಯ ಯೋಚನೆಯನ್ನ ಮಾಡಿರಬಹುದು. ಯಾಕೆ ಹಿಂದೆಯೇ ಅವರು ಕಾಂಗ್ರೆಸ್ ಪಕ್ಷದ ಪ್ರಮುಖರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಸರ್ಕಾರಕ್ಕೂ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ರು, ನನ್ನನ್ನ ಬಹಿರಂಗ ಸಮಾವೇಶಕ್ಕೆ ಸದ್ಯಕ್ಕೆ ಕರಿಬೇಡಿ ಅನ್ನುವಂಥದ್ದು. ಅಂದ್ರೆ ನನಗೆ ಒಂದಿಷ್ಟು ವಿಶ್ರಾಂತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚಿಂತನೆಯನ್ನ ಮಾಡ್ಕೊಂಡಿದ್ರು. ಅದೇ ಒಂದು ಕಾರಣಕ್ಕಾಗಿ ಅವರ ಕಾವೇರಿ ನಿವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಒಂದು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಶಾಸಕರು ಬರ್ತಾರೆ, ಬೇರೆ ಬೇರೆ ಕ್ಷೇತ್ರದಿಂದ ಶಾಸಕರ ಅಭಿಮಾನಿಗಳು ಬಂದು ತನ್ನ ಮೇಲೆ ಒತ್ತಡವನ್ನು ಹೇರ್ತಾರೆ. ಇದೆಲ್ಲರ ಜಂಜಾಟದಿಂದ ಹೊರತಾಗಿ ಒಂದಿಷ್ಟು ಏನು ವಿಶ್ರಾಂತಿಯನ್ನ ಪಡೆದುಕೊಳ್ಳುವ ಅನ್ನುವಂತ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿಕೊಂಡು ಕೇರಳ ಪ್ರವಾಸಕ್ಕೆ ತೆರಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಕೇರಳ ಪ್ರವಾಸ ಇದೆಯಲ್ಲ, ಇದು ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿ.